ಸ್ವಪಕ್ಷೀಯರ ಟೀಕೆಗೆ ಗುರಿಯಾದ್ರ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆಗೆ ಕಾರಣವಾಗಿದ್ದು ಜಿಟಿಡಿ ಅವರು ಸಂಕಷ್ಟದಲ್ಲಿ ಸಿಕ್ಕಿರುವಂತಹ ಸಿಎಂ ಬೆನ್ನಿಗೆ ನಿಂತಿರುವಂತಹ ಆ ಒಂದು ಹೇಳಿಕೆ. ಕುಮಾರಸ್ವಾಮಿಗೆ ಕೇಳಿದ್ರೆ ರಾಜೀನಾಮೆ ಕೊಡ್ತಾರಾ? 136 ಸ್ಥಾನ ಗೆದ್ದಿರೋರು ರಾಜೀನಾಮೆ ಕೊಡ್ತಾರಾ? ಎಫ್ಐಆರ್ ಆಗಿರೋರು ರಾಜೀನಾಮೆ ಕೊಡ್ಲಿ ಅಂತ ಜಿಟಿಡಿ ಒಂದು ಹೇಳಿಕೆಯನ್ನ ಕೊಟ್ರು. ಎಲ್ಲರ ಮೇಲೂ ತನಿಖೆಯಾಗ್ಲಿ ಅಂತ ಸವಾಲ್ ಬೇರೆ ಹಾಕಿದ್ರು. ಮಾತನಾಡಿದ್ರೆ ಮಾತನಾಡ್ಲಿ ಬಿಡಿ ಅಂತ ಜಿಟಿಡಿ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಕಾಂಟೆಸ್ಟ್ ಅಲ್ಲಿ ಜಿಟಿಡಿ ಈ ಹೇಳಿಕೆಯನ್ನ ಕೊಟ್ಟರು? ಅದು ಅವರ ಪಕ್ಷದ ವಿರುದ್ಧ ಕೊಟ್ಟಂತ ಹೇಳಿಕೆಯನ್ನ ಈ ವರದಿ ನೋಡಿ. ಸ್ವಪಕ್ಷೀಯರ ಟೀಕೆಗೆ ಗುರಿಯಾದ್ರ ಎಚ್ಡಿಕೆ, ಸಂಕಷ್ಟದಲ್ಲಿರೋ ಸಿಎಂ ಬೆನ್ನಿಗೆ ಜಿಟಿಡಿ, ರಾಜೀನಾಮೆ ಕೊಡಬೇಕು ಎಂದ ಎಚ್ಡಿಕೆಗೆ ಗುದ್ದು. ಸಿದ್ದರಾಮಯ್ಯ 136 ಜನ ಟೀಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ತೋರ್ಸ್ಬಿಡಪ್ಪ ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ, ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ಮೂಡಾ ಕೇಸ್ನ ಸಂಕಷ್ಟದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಮೈತ್ರಿ ಪಕ್ಷಗಳು ಒತ್ತಾಯಿಸ್ತಾ ಇವೆ. ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಮುಂಚೂಣಿಯಲ್ಲಿದ್ದಾರೆ. ಸಿಎಂ ಹಾಗೂ ಕುಮಾರಸ್ವಾಮಿ ಮಧ್ಯೆ ವಾಕ್ಸಮರ ಕೂಡ ಜೋರಾಗಿದೆ. ದಿನೇ ದಿನೇ ಒಂದಲ್ಲ ಒಂದು ವಿಚಾರ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರನ್ನ ಎಚ್.ಡಿ. ಕುಮಾರಸ್ವಾಮಿ ಇಕ್ಕಟ್ಟಿಗೆ ಸಿಲುಕಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಕುಮಾರಸ್ವಾಮಿಗೆ ಸ್ವಪಕ್ಷೀಯ ಹಾಗೂ ಮಾಜಿ ಸಚಿವ ಜಿಟಿ ದೇವೇಗೌಡರು ಮಾತಿನಲ್ಲೇ ತಿವಿದಿದ್ದಾರೆ. ಕೇಂದ್ರ ಮಂತ್ರಿಯಾದವರಿಗೆ ಜವಾಬ್ದಾರಿ ಬೇಡವಾ? ಕುಮಾರಸ್ವಾಮಿ ಕೇಳಿದ್ರೆ ರಾಜೀನಾಮೆ ಕೊಡ್ತಾರಾ? ಹಿಂಗಂತ ದಸರಾ ಉದ್ಘಾಟನೆಯ ವೇದಿಕೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಜಿಟಿ ದೇವೇಗೌಡರು ಟಕ್ಕರ್ ಕೊಟ್ಟಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಸಮರ್ಥಿಸಿಕೊಂಡ ಜಿಟಿಡಿ ರಾಜೀನಾಮೆ ಕೇಳ್ತಾ ಇರುವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋದಕ್ಕೆ ಕೋರ್ಟ್ ಹೇಳಿದೆಯಾ? ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡು ಅಂದ್ರೆ ಕೊಡ್ತಾರಾ? ಕೇಂದ್ರದಲ್ಲಿ ಮಂತ್ರಿಯಾದವರಿಗೆ ಜವಾಬ್ದಾರಿ ಬೇಡವಾ ಅಂತ ಹೇಳಿ ಜಿಟಿಡಿ ಪ್ರಶ್ನಿಸಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಏನ್ ತರಬೇಕು ಅದನ್ನು ನೋಡ್ಲಿ, ಅದನ್ನು ಬಿಟ್ಟು ಬರೀ ರಾಜೀನಾಮೆ ಕೇಳ್ತಾ ಕೂತ್ರೆ ಹೇಗೆ? ಎಚ್ಡಿಕೆ ವಿರುದ್ಧ ಜಿಟಿಡಿ ನೇರ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. ಎಫ್ಐಆರ್ ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯನವರ ಅನಿರೀಕ್ಷಿತ ಘಟನೆ, ಆಕಸ್ಮಿಕ ಘಟನೆ, ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು. ಜಸ್ಟಿಸ್ ಹೇಳಿದ್ರು, ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತ ಹೇಳಿ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಜೈಲಿಗೆ ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರ? ಬೇರೆ ಕೆಲಸ ಇಲ್ವಾ ಮಾಡ್ಲಿಕ್ಕೆ? ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ. 136 ಸ್ಥಾನ ಗೆದ್ದಿರೋರು ರಾಜೀನಾಮೆ ಕೊಡ್ತಾರಾ? ಎಫ್ಐಆರ್ ಆಗಿರೋರು ರಾಜೀನಾಮೆ ಕೊಡ್ಲಿ. ಸಿಎಂ ಸಿದ್ದರಾಮಯ್ಯ ಅವರನ್ನ ಗುಣಗಾನ ಕೂಡ ಮಾಡಿರುವ ಜಿಟಿಡಿ, ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರಪುತ್ರ. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ರಾಜಕೀಯವನ್ನ ಆರಂಭಿಸಿ ಇಲ್ಲಿಯವರೆಗೂ ಬೆಳೆದಿದ್ದಾರೆ. 136 ಸ್ಥಾನ ಗೆದ್ದು ಸಿಎಂ ಆಗಿರುವ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ಕೊಡೋದಾದ್ರೆ ಜೆಡಿಎಸ್ ನಲ್ಲಿರೋರು ಸೇರಿ ಬಹಳಷ್ಟು ಮಂದಿ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತಲೂ ಕೂಡ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ, ಚಾಮುಂಡೇಶ್ವರಿಯ ವರಪುತ್ರರು ಕೂಡ ಹೌದು. ಸಿದ್ದರಾಮಯ್ಯನವರು 1983ರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನ, ವಿಧಾನಸಭೆಯನ್ನ ಏನು ಪ್ರವೇಶ ಮಾಡಿದ್ರು, ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ, 2 ಬಾರಿ ಉಪಮುಖ್ಯಮಂತ್ರಿಗಳಾಗಿ, 15 ಬಾರಿ ಬಜೆಟ್ ಅನ್ನ ಮಂಡಿಸಿ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ, ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ. 50-50 ಅನುಪಾತದಲ್ಲಿ ತಪ್ಪೇ ಆಗಿಲ್ಲ. ಎಲ್ಲರ ಮೇಲೂ ತನಿಖೆ ಆಗ್ಲಿ. ದಸರಾ ಉದ್ಘಾಟನೆಯ ಬಳಿಕ ಮಾತನಾಡಿದ ಜಿಟಿ ದೇವೇಗೌಡರು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಮೂಡಾದಲ್ಲಿ ಅಕ್ರಮ ಆಗಿಲ್ಲ ಅಂತೇನಿಲ್ಲ, ಆದ್ರೆ 50-50 ಅನುಪಾತದಲ್ಲಿ ತಪ್ಪಾಗಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮಾತ್ರವಲ್ಲ, ಎಲ್ಲರ ವಿರುದ್ಧವೂ ತನಿಖೆ ಆಗ್ಲಿ. ರಾಜೀನಾಮೆ ಕೊಡೋದಾದ್ರೆ ಎಲ್ಲರೂ ಕೊಡ್ಲಿ ಅಂತ ಹೇಳಿದ್ದಾರೆ. 50-50 ನಿಯಮನೇ ಇಲ್ಲಿಗಲ್. ಅದು ಇಲ್ಲಿಗಲ್ ಅಲ್ಲ, 50-50 ಕಾನೂನುಬದ್ಧ. 50-50 ರೈತರು ಕೊಡ್ತಕ್ಕಂಥದ್ದು. ಯಾವನೊಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಕೊಲ್ಲಕ್ಕಾಗಲ್ಲ. ಭೂಮಿ ಕಳ್ಕೊಂಡಿರೋನ್ಗೆ ಒಂದು ಸೈಟ್ ಇಲ್ಲ, ಅವನಿಗೆ
ಅವ್ನಿಗೆ 55 ಅಕ್ರಮ ಮಾಡ್ಕೊಂಡವ್ರೆ. 4 ಎಕರೆ ಮೂಡ ಅಕ್ರಮ ಮಾಡ್ಕೊಂಡಿದ್ರೆ ಅವ್ನಿಗೆ 50 ಅವ್ರು ಕೊಡಬೇಡ, ಅವನಿಗೆ ಇಲ್ಲ ಪರಿಹಾರ ಕೊಡಿ, ದುಡ್ಡೇ ಕೊಡಿ 4 ಪಟ್ಟು. ನಿಮಗೆ ಬೆಲೆ ಏನು ಬಾಳ್ತಾ ಇದ್ರೆ 4 ಪಟ್ಟು ಕೊಡೋಕೆ ಹಣ ಇಲ್ಲ ಇರ್ತಾವು, ಅದಕ್ಕೋಸ್ಕರ 50 ಮಾಡಿರೋದು. ಜಿಟಿಡಿ ಮಾತಿಗೆ ಕಾಂಗ್ರೆಸ್ಸಿಗರು ಫಿದಾ. ಸತ್ಯಮೇವ ಜಯತೆ ಎಂದ ಸಿಎಂ. ಇನ್ನು ಜಿಟಿಡಿ ಭಾಷಣ ಮುಗಿಸಿ ಬರ್ತಿದ್ದಂತೆ ವೇದಿಕೆಯಲ್ಲಿದ್ದ ಕಾಂಗ್ರೆಸ್ ನಾಯಕರು ಶಹಬಾಷ್ಗಿರಿ ಹೇಳಿದ್ದಾರೆ. ಸತ್ಯ ಇದ್ದ ಹಾಗೆ ಹೇಳಿದ್ದೀರಿ ಅಂತೇಳಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕೂಡ ಜಿಟಿಡಿ ಮಾತಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಸತ್ಯಮೇವ ಜಯತೆ ಅಂತೇಳಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆಶಿ ಸಹಿತ ಕಾಂಗ್ರೆಸ್ ನಾಯಕರು ಜಿಟಿಡಿ ಮಾತಿನಿಂದ ಖುಷಿಯಾಗಿದ್ದಾರೆ. ಜಿಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯ ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸತ್ಯಕ್ಕೆ ಯಾವಾಗಲೂ ಜಯ ದೊರೀತದೆ, ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಜಿಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಶ್ಚರ್ಯ, ಅವರೇನು ಹೇಳಿಕೆ ಏನು ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರು ಜಿಟಿ ದೇವೇಗೌಡರು ಅವರ ಮಾರ್ಗದರ್ಶನದ ಮೇಲೆ ಅವ್ರು ಮಾತಾಡಿದ್ರು. ಅದನ್ನ ಮುಂದುವರಿಸಿದಾರಷ್ಟೇ. ಅವ್ರ ಕೆಲವು ಒತ್ತಡ ಇತ್ತು, ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೇನೋ ಕೆಲವೇನೋ ಭಯ ಉಡಿಸಿದ್ರು ಅಂತ ಯಾರೋ ಸುದ್ದಿ ಹೇಳ್ತಾ ಇದ್ರು. ಬಹುಶಃ ಅದನ್ನ ಅವ್ರ ಒತ್ತಡದ ಮೇಲೆ ಅವ್ರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರು ಅಷ್ಟೇ. ಈಗ ಅವ್ರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿದ್ರು. ಜಿಟಿಡಿಗೆ ಟಕ್ಕರ್ ಕೊಟ್ಟ ಕುಮಾರಸ್ವಾಮಿ. ಮಾತನಾಡಿದ್ರೆ ಮಾತನಾಡ್ಲಿ ಎಚ್ಡಿಕೆ. ಸಿದ್ದರಾಮಯ್ಯ ಪರ ಜಿಟಿ ದೇವೇಗೌಡರು ನೀಡಿರುವ ಹೇಳಿಕೆಗೆ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದು, ಸಿಎಂ ಪರ ಮಾತನಾಡಿದ್ರೆ ಮಾತನಾಡ್ಲಿ ಬಿಡಿ ಅಂತ ಹೇಳಿ ಕೇಂದ್ರ ಸಚಿವ ಎಚ್ಡಿಕೆ ಹೇಳಿದ್ದಾರೆ. ಜಿಟಿಡಿ ಮೈಸೂರಿನವರಲ್ವಾ, ಹಾಗಾಗಿ ಹೇಳಿರಬೇಕು ಅಂತ ಹೇಳಿ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ತಪ್ಪೇನಿದೆ, ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ತಪ್ಪೇನಿದೆ, ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಒಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಸಮರ ಸಾರಿರುವ ಹೊತ್ನಲ್ಲೇ ಸ್ವಪಕ್ಷೀಯರೇ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರೋದ್ರಿಂದ ಎಚ್ಡಿಕೆಗೆ ಇದು ನುಂಗಲಾಗದ ಬಿಸಿ ತುಪ್ಪವಾಗ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.